ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9920260653. ಈ ಹೊತ್ತಿನ ದೇವರ ವಾಕ್ಯದ ಧ್ಯಾನಕ್ಕಾಗಿ ನಾವು ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 11ನೇ ವಚನವನ್ನು ನಾವು ಆರಿಸಿಕೊಂಡು ಸ್ವಲ್ಪ ಹೊತ್ತು ನಾವು ಅದನ್ನು ಧ್ಯಾನ ಮಾಡೋಣ. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 11ನೇ ವಚನ. ನಾವು ಅದನ್ನು ಒಂದು ನೇಮಕಾತಿಯ ಸಮಯ ಎಂಬುದಾಗಿ ನಾವು ಅದನ್ನು ಧ್ಯಾನ ಮಾಡುವವರಾಗಿದ್ದೇವೆ. ಯಾಕೆಂಬುದಾಗಿ ಹೇಳಿದರೆ, ಈ ಒಂದು ಅಮೂಲ್ಯ ಸಮಯದಲ್ಲಿ ದೇವರು ನಮ್ಮನ್ನು ಬಿಡುಗಡೆಗೊಳಿಸಿ ನಮ್ಮ ಜೀವಿತದಲ್ಲಿ ಇರತಕ್ಕಂಥ ಎಲ್ಲ ಇಕ್ಕಟ್ಟುಗಳ ಸಮಯದಲ್ಲಿ ನಮ್ಮನ್ನು ಆತನು ಬಿಡುಗಡೆಗೊಳಿಸುವುದಕ್ಕಾಗಿ ಇಷ್ಟವುಳ್ಳಂಥ ದೇವರಾಗಿದ್ದಾನೆ. ಇಲ್ಲಿ ನಾವು ನೋಡುವಂಥ ಒಂದು ಸಂದರ್ಭದಲ್ಲಿ ಸತ್ಯವೇದದಲ್ಲಿ ಸೀಮೋನನೆಂಬಂಥ ಒಬ್ಬ ಯೇಸು ಕ್ರಿಸ್ತನನ್ನು ಅರಿತು ಆತನನ್ನು ಹಿಂಬಾಲಿಸಿದಂಥ ಒಬ್ಬ ಶಿಷ್ಯನ ಕುರಿತಾಗಿ ನಾವಿಲ್ಲಿ ನೋಡುವವರಾಗಿದ್ದೇವೆ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಗುಂಪಾಗಿ ಬಂದು ಜನರೊಂದಿಗೆ ಬಂದು ಆತನು ಗಲಿಲಾಯ ಸೀಮೆಯ ಬಳಿಗೆ ಬಂದಿರುವಂಥ ಒಂದು ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ಸೀಮೋನನೆಂಬ ಒಬ್ಬ ವ್ಯಕ್ತಿ ಇದ್ದನೆಂಬುದಾಗಿ. ನಾವು ವಾಕ್ಯದ ಕಡೆಗೆ ಹೋಗೋಣ. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 11ನೇ ವಚನ. ನಾವು 1ರಿಂದ 11ನೇ ವಚನ ತನಕ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡಲಿಕ್ಕೆ ಇದ್ದೇವೆ. ಆದರೆ 11ನೇ ವಚನ ಹೇಳ್ತದೆ, ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರೆಂಬುದಾಗಿ. ಈಗ ಯೇಸುವನ್ನು ಹಿಂಬಾಲಿಸಬೇಕಾದ್ರೆ ಏನಾದರೂ ಒಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯಬೇಕಾಗ್ತದೆ. ಸಾಮಾನ್ಯವಾಗಿ ನಮ್ಮ ಅದ್ಭುತಗಳನ್ನು ನಾವು ಎದುರು ನೋಡುತ್ತಿರುವಂಥ ಜನರಾಗಿದ್ದೇವೆ. ಈ ಲೋಕದ ಯಾತ್ರೆಯಲ್ಲಿ ನಾವು ಜೀವಿಸುವಾಗ ಅನೇಕ ಕಷ್ಟಪಾಡುಗಳು, ಇಕ್ಕಟ್ಟುಗಳು, ನಷ್ಟಗಳು, ಸಮಸ್ಯೆಗಳು, ಹೋರಾಟಗಳು ಇದು ನಮ್ಮ ಜೀವಿತದಲ್ಲಿ ಬರುವಂಥದ್ದು ಸಹಜ. ಆದರೆ ಅನೇಕ ಬಾರಿ ನಾವು ಏನು ಮಾಡ್ತೇವೆ, ಇದರಿಂದ ನಮಗೆ ಬಿಡುಗಡೆ ಹೇಗಪ್ಪ, ನಾವು ಯಾರ ಬಳಿಗೆ ಹೋಗಬೇಕು, ಇದಕ್ಕೆ ಏನೆಲ್ಲ ವ್ಯಯ ಮಾಡಬೇಕು, ಯಾರನ್ನು ಹುಡುಕಿ ನಾವು ಕಂಡುಕೊಳ್ಳಬೇಕು, ನಮ್ಮ ಪ್ರಿಯರೋ ನಮ್ಮ ಸ್ನೇಹಿತರೋ ಯಾವ ಒಂದು ಮಟ್ಟದಲ್ಲಾದರೂ ನಮಗೆ ಬಿಡುಗಡೆಯನ್ನು ಎದುರು ನೋಡುತ್ತಿರುವಂಥ ನಾವು ಜನರಾಗಿದ್ದೇವೆ. ಅದು ಬಹಳ ಸಹಜವಾದದ್ದು. ಅಂಥದೇ ಒಂದು ಪರಿಸ್ಥಿತಿಗತಿಗಳನ್ನು ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆಯ 5ನೇ ಅಧ್ಯಾಯದ 11ನೇ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. 11ನೇ ವಚನ ಹೇಳ್ತದೆ, ಆ ಪೇತ್ರನು ಮತ್ತು ಅವನ ಜೊತೆಗಿದ್ದವರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದರು ಎಂಬುದಾಗಿ. ಇದಕ್ಕೆ ಬಹಳ ಪ್ರಮುಖವಾದ ಪ್ರಬುದ್ಧವಾದಂಥ ನಮಗೆ ನಿಮಗೆ ಅರ್ಥ ಆಗತಕ್ಕಂಥ ಒಂದು ಸನ್ನಿವೇಶ ಇಲ್ಲಿ ಇದೆ ಪ್ರಿಯರೇ. ನಾನು ಆರಂಭದಲ್ಲೇ ಹೇಳಿದೆ, ಯೇಸು ಕ್ರಿಸ್ತನ ಗುಂಪಾಗಿ ತನ್ನ ಜನರೊಂದಿಗೆ ಆ ಸ್ಥಳಕ್ಕೆ ಬಂದನೆಂಬುದಾಗಿ. ಈಗ ಅಲ್ಲಿ ಬಂದಿರುವಂಥ ಸಂದರ್ಭಗಳಲ್ಲಿ ಈ ಸೀಮೋನನೆಂಬುದಾಗಿ ನಾನು ಆಗ ತಾನೇ ಹೇಳಿದ ಒಬ್ಬ ವ್ಯಕ್ತಿ ಹಾಗೂ ಅವನ ಜೊತೆಗಾರರು ಅವರು ಬೆಸ್ತರಾಗಿದ್ದರು. ಅವರು ರಾತ್ರಿಯೆಲ್ಲ ಮೀನು ಬೇಟೆಗಾಗಿ ಪ್ರಯಾಸಪಟ್ಟರು. ಈಗ ಬೆಸ್ತರಿಗೆ ನಮಗೆ ಗೊತ್ತಿದೆ, ಅವರಿಗೆ ಮೀನು ಹಿಡಿದೇ ಜೀವನ ಆಗಬೇಕಾಗಿದೆ. ಅವರ ಮಕ್ಕಳನ್ನು ಸಾಕುವುದಕ್ಕಾಗಿ, ಅವರ ಕುಟುಂಬ ಜೀವಿತಕ್ಕಾಗಿ, ಪ್ರತಿಯೊಂದಕ್ಕೂ ಅವರು ತಮಗೆ ಕೊಡಲ್ಪಟ್ಟಂಥ ಆ ಒಂದು ಕೆಲಸವನ್ನು ಅವರು ಮಾಡುವುದರ ಮುಖಾಂತರವಾಗಿ ಅವರ ಜೀವನೋಪಾಯ ಆಗಬೇಕಾಗಿದೆ. ಆದರೆ ಇಲ್ಲಿ ಏನು ಸಂಭವಿಸಿದೆ, ಈ ಪೇತ್ರನೆಂಬಂಥ ಒಬ್ಬ ವ್ಯಕ್ತಿಯು, ಸೀಮೋನನೆಂಬಂಥ ಒಬ್ಬ ವ್ಯಕ್ತಿಯು ಅವನು ಏನು ಮಾಡಿದ್ದಾನೆ, ಅವನ ಜೊತೆಗೆ ರಾತ್ರಿಯೆಲ್ಲ ಪ್ರಯಾಸಪಟ್ಟಂಥ ಈ ವ್ಯಕ್ತಿಯು ಹೋಗಿ ಆ ಒಂದು ಸ್ಥಳದಲ್ಲಿ ಮೀನು ಸಿಗದ ಕಾರಣ ಬಹಳ ಒಂದು ರೀತಿಯಲ್ಲಿ ವ್ಯಥೆ ಪಟ್ಟಿರಬಹುದು. ಅವ್ರು ಹೋಗಿ ತಮ್ಮ ಬಲೆಗಳನ್ನು ಸರಿಪಡಿಸಿಕೊಳ್ಳುತ್ತಿದ್ದರು. ನಾನಾಗಲೇ ಹೇಳಿದ್ದು ನೇಮಕಾತಿಯ, ನಾವು ಹೇಳ್ತೇವೆ ಅಪಾಯಿಂಟೆಡ್ ಟೈಮ್ ಎಂಬುದಾಗಿ, ನೇಮಕಾತಿಯ ಒಂದು ಸಮಯ. ಈಗ ಪೇತ್ರನ ಜೀವಿತದಲ್ಲಿ ಅಂಥ ಒಂದು ಅಮೂಲ್ಯ ಸಮಯ ಅವನಿಗೆ ಕಾದಿತ್ತು. ಇಲ್ಲಿ ಏನು ನಡೀತದೆ ಅಂತ ಹೇಳಿದರೆ, ಪೇತ್ರನು ಅವನ ಜೊತೆಯಲ್ಲಿರುವವರೆಲ್ಲರೂ ಆ ಬಲೆಗಳನ್ನು ಸರಿಪಡಿಸಿ ಇನ್ನು ಇವತ್ತು ಮಧ್ಯಾಹ್ನನೋ ಸಾಯಂಕಾಲನೋ ರಾತ್ರಿನೋ ತಿರುಗಿ ನಾವು ಮೀನು ಬೇಟೆಗಾಗಿ ಹೋಗಬೇಕೆಂಬ ಒಂದು ಆಲೋಚನೆಯಿಂದ ಅವರು ಸಿದ್ಧಪಡಿಸಿಕೊಳ್ಳುತ್ತಿರುವ ಆ ಸಂದರ್ಭಗಳಲ್ಲೇ ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿ ಬಂದು ಸೀಮೋನ್ ಪೇತ್ರನನ್ನು ಮಾತ್ರ ಆತನು ಸಂಧಿಸ್ತಾನೆ. ಸೀಮೋನ್ ಪೇತ್ರನು ಹೇಳ್ತಿದ್ದಾನೆ, ಸೀಮೋನ್ ಪೇತ್ರನೇ, ಸ್ವಲ್ಪ ನಿನ್ನ ದೋಣಿಯನ್ನು ನನಗೆ ಕೊಡಬಹುದಾ ಎಂಬುದಾಗಿ. ಆದರೆ ಸೀಮೋನ್ ಪೇತ್ರನು ಬೇರೆ ಯಾವ ಮಾತುಗಳನ್ನು ಆತನು ಮಾತನಾಡ್ತಿಲ್ಲ. ಯಾಕಂದರೆ ಸೀಮೋನ್ ಪೇತ್ರನಿಗೆ ಯೇಸುವಿನ ಬಹಳ ಪ್ರಮುಖವಾದಂಥ ಪ್ರಥಮ ಪರಿಚಯ ಆಗುವಂಥ ಒಂದು ಸಮಯ. ಆದರೆ ಆತನ ಬಗ್ಗೆ ಕೇಳಿದ್ದಿರಬಹುದು, ಒಂದು ವೇಳೆ ಇವತ್ತು ನಾವುಗಳು ಕೂಡ ಯೇಸು ಕ್ರಿಸ್ತನ ಬಗ್ಗೆ ಕೇಳಿದ್ದಿರಬಹುದು. ಆದರೆ ನೇಮಕಾತಿಯ ಒಂದು ಸಮಯ, ನಮ್ಮನ್ನು ಸಂಧಿಸುವಂಥ ಸಮಯ ನಮಗೆ ಇನ್ನೂ ಬಂದಿರಲಿಕ್ಕಿಲ್ಲ. ಆದರೆ ಇವತ್ತು ಈ ವಾಕ್ಯವನ್ನು ಕೇಳುವಂಥದ್ದೇ ನಮ್ಮೊಬ್ಬೊಬ್ಬರಿಗೆ ಅದು ನೇಮಕಾತಿಯ ಒಂದು ಸಮಯವಾಗಿದೆ ಪ್ರೇರೆ. ಅದರಿಂದ ನಾವು ಹೃದಯ ತೆರೆದು ಇದನ್ನು ಕೇಳೋಣ, ಮನಸ್ಸು ಕೊಟ್ಟು ಇದನ್ನು ಕೇಳೋಣ. ದೇವರ ವಾಕ್ಯವು ಆಗ ನಮ್ಮ ಜೀವಿತದಲ್ಲಿ ಒಂದು ಹೊಸತನವನ್ನು, ಒಂದು ಜಯವನ್ನು, ಒಂದು ಅದ್ಭುತವನ್ನು ಮಾಡುವುದಕ್ಕೆ ಸಾಧ್ಯವಿದೆ. ಇಲ್ಲಿ ಸೀಮೋನ್ ಪೇತ್ರನ ಆ ದೋಣಿಯ ಒಳಗೆ ಕರ್ತನು ಹೋಗಿ ತನ್ನ ಜನರೊಂದಿಗೆ ಸೇರಿ ಅಲ್ಲಿ ಅನೇಕ ಜನರು ಗುಂಪಾಗಿ ಬಂದಿದ್ದರು.
ಅವರಿಗೆ ಪರಲೋಕ ರಾಜ್ಯದ ಸತ್ಯದ ಕುರಿತಾಗಿ ತಾನು ಯಾಕೆ ಈ ಲೋಕಕ್ಕೆ ಬಂದಿದ್ದೇನೆ, ನನ್ನಲ್ಲಿರುವಂಥ ಕಾರ್ಯಗಳು ಯಾವುದಾಗಿದೆ, ನಾನು ಲೋಕರಕ್ಷಕನು ಅಂದರೆ ಪ್ರತಿಯೊಬ್ಬನನ್ನು ನನ್ನ ಆತ್ಮವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ, ಬಿಡುಗಡೆ ಕೊಡುವುದಕ್ಕೋಸ್ಕರ, ಅದ್ಭುತಗಳನ್ನು ಮಾಡೋದಕ್ಕೋಸ್ಕರ ನಾನು ಬಂದಂಥವನೆಂಬುದಾಗಿ ಅನೇಕ ವಿಧವಾಗಿ ಅಲ್ಲಿ ಉಪದೇಶವನ್ನು ಮಾಡಿದನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಒಂದು ಕಡೆಯಲ್ಲಿ ಪೇತ್ರನು ಅವನ ಜೊತೆಯಲ್ಲಿರುವವರು ಸಮಸ್ಯೆಯಲ್ಲಿದ್ದಾರೆ, ಅವರಿಗೆ ಮೀನು ಸಿಕ್ಕಲಿಲ್ಲ, ಬರಿದಾದ ಸ್ಥಿತಿಯಾಗಿದೆ. ಆದರೂ ಪೇತ್ರನು ಒಂದು ಮಾತು ಸ್ವಾಮಿಗೆ ಹೇಳದೆ ಯೇಸು ಹೇಳಿದಂಥ ಮಾತಿನ ಮುಂದೆ ಅವನು ಆರಂಭದಲ್ಲಿ ತಗ್ಗಿಸಿಕೊಳ್ತಾನೆ, ಅವನು ಆರಂಭದಲ್ಲಿಯೇ ಬಿಟ್ಟು ಕೊಡ್ತಾನೆ. ಅವನು ಹೇಳ್ತಿದ್ದಾನೆ, ಸ್ವಾಮಿ ನನ್ನ ದೋಣಿಯನ್ನು ತಗೊಳ್ಕೊಳ್ಬಹುದೆಂಬುದಾಗಿ. ಆಗ ಕರ್ತನಾದ ಯೇಸು ಕ್ರಿಸ್ತನು ಆ ದೋಣಿಯನ್ನು ಆರಿಸಿಕೊಂಡ ಮೇಲೆ ಆತನು ಅದರಲ್ಲಿ ಕುಳಿತು ಜನರಿಗೆ ಉಪದೇಶವನ್ನು ಮಾಡುತ್ತಾ ಆತನು ಹೇಳಬೇಕಾದ ಮಾತುಗಳನ್ನೆಲ್ಲ ಹೇಳಿದ ಮೇಲೆ ಈಗ ಪೇತ್ರನಿಗೆ ಹೇಳ್ತಿದ್ದಾನೆ. ನಾವು ನೋಡತಕ್ಕಂಥ 5ನೇ 4ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಯೇಸು ಕ್ರಿಸ್ತನು ಸೀಮೋನ್ ಪೇತ್ರನೊಂದಿಗೆ ಮಾತನಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ಹೇಳ್ತಿದ್ದಾನೆ, ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿನ್ನ ಬಲೆಯನ್ನು ಹಾಕಿರಿ ಎಂದು ಹೇಳಿದನು. ನೋಡಿ, ಕರ್ತನಾದ ಯೇಸು ಕ್ರಿಸ್ತನಿಗೆ ಸೀಮೋನ್ ಪೇತ್ರನು ತನ್ನ ದೋಣಿಯನ್ನು ಬಿಟ್ಟು ಕೊಟ್ಟದ್ರಿಂದ ಅವನಿಗೆ ಕೊರತೆಯಲ್ಲಿದ್ದನು, ಅವನಿಗೆ ಸಮಸ್ಯೆಯಲ್ಲಿದ್ದನು, ಅವನು ಬಹಳ ಒಂದು ವೇಳೆ ಮನಸ್ಸು ಹೋಗಿದ್ದಿರಬಹುದು ಮೀನು ಸಿಗಲಿಲ್ಲ ಎಂಬುದಾಗಿ. ಆದರೆ ಯಾವಾಗ ಯೇಸು ಹೇಳಿದ ಮಾತಿಗೆ, ಲೋಕರಕ್ಷಕನಾಗಿ ನನ್ನ ಜೀವಿತದಲ್ಲಿ ನಾವು ಕಾಣದಂಥ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾದಂಥ ದೇವಕುಮಾರನು ಎಂಬುದಾಗಿ ಕರೆಯಲ್ಪಡುವ ಯೇಸು ಹೇಳಿದ ಮಾತಿಗೆ ಆತನು ತನ್ನನ್ನೇ ಬಿಟ್ಟುಕೊಟ್ಟು ತನ್ನ ದೋಣಿಯನ್ನು ಒಪ್ಪಿಸಿಕೊಟ್ಟಾಗ ಈಗ ಒಂದು ಅತಿಶಯ ಕಾರ್ಯಗಳನ್ನು ನಾವು ಕಾಣುವಂತೆ ಯೇಸು ಸ್ವಾಮಿ ಅಲ್ಲಿ ಮಾಡುವವನಾಗಿದ್ದಾರೆ. ಯೇಸು ಸ್ವಾಮಿ ಹೇಳ್ತಿದ್ದಾನೆ, ನೋಡು ಪೇತ್ರನೇ, ಈಗ ನೀನೇನು ಮಾಡಬೇಕಂತ ಹೇಳಿದರೆ, ನೀನು ನನಗೋಸ್ಕರ ದೋಣಿಯನ್ನು ಬಿಟ್ಟುಕೊಟ್ಟೆ, ಒಂದು ಮಾತನ್ನು ನೀನು ನನ್ನ ಅಲ್ಲಗಳೆಯಲಿಲ್ಲ. ಆದ್ದರಿಂದ ಈಗ ನಿನಗೆ ನಾನು ಏನೋ ಒಂದು ಕಾರ್ಯವನ್ನು ಮಾಡಲಿಕ್ಕಿದ್ದೇನೆ. ನೀನು ರಾತ್ರಿಯೆಲ್ಲ ಕಷ್ಟಪಟ್ಟಂಥ ವ್ಯಕ್ತಿಯಾಗಿದ್ದೆ ಎಂಬುದಕ್ಕೆ ನನಗೆ ಗೊತ್ತಿದೆ. ಆದರೂ ಏನು ಮಾಡು, ದೋಣಿಯನ್ನು ತಗೊಂಡು ಸ್ವಲ್ಪ ಮುಂದಕ್ಕೆ ಹೋಗಿ, ಅಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಅದಕ್ಕೆ ಸೀಮೋನನ, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಈಗ ಪೇತ್ರನು ಒಂದು ಕಡೆಯಲ್ಲಿ ತನ್ನ ಸೋಲನ್ನು ಒಪ್ಪಿಕೊಳ್ತಾ ಇದ್ದಾನೆ. ಏನೆಂಬುದಾಗಿ ಹೇಳಿದರೆ, ಸ್ವಾಮಿ, ಹೌದು, ನಾನು ಬೆಸ್ತನಾಗಿದ್ದೇನೆ, ನನಗೆ ಮೀನು ಬೇಟೆ ಆಡುವಂಥ ಎಲ್ಲ ಕಾರ್ಯಪ್ರವೃತ್ತಿಗಳು ನಮಗೆ ಗೊತ್ತಿದೆ. ಸಾಮಾನ್ಯವಾಗಿ ಬೆಸ್ತರು ಸಮುದ್ರಕ್ಕೆ ಇಳಿಬೇಕಾದ್ರೆ ಸಾಧಾರಣವಾಗಿ ಯಾರೂ ಇಳಿಲಿಕ್ಕಾಗುವುದಿಲ್ಲ. ಅವರಿಗೆ ಎಲ್ಲಿ ಮೀನು ಇದೆ, ಎಲ್ಲಿ ದೊಡ್ಡ ಜಾತಿ ಮೀನುಗಳಿದೆ, ಯಾವ ಸ್ಥಳಕ್ಕೆ ಯಾವಾಗ ಹೋದರೆ ಏನು ಸಿಗ್ತದೆ ಎಂಬಂಥ ಎಲ್ಲ ಒಂದು ಚತುರತೆಯನ್ನು, ಒಂದು ಚಾಳಕತನವನ್ನು ಅವರು ತಿಳಿದಂಥವರಾಗಿದ್ದಾರೆ. ಆದರೆ ಪೇತ್ರನು ಕೂಡ ಬೇಕಾದಷ್ಟು ಪ್ರಯಾಸಪಟ್ಟಾಗಿದೆ. ಆದರೆ ಇಲ್ಲಿ ಆತನು ಹೇಳ್ತಿದ್ದಾನೆ, ಈಗ ಸ್ವಾಮಿ, ನನ್ನ ಪ್ರಯಾಸ, ನನ್ನ ತಲಾಂತು, ನನ್ನ ಅರಿವು, ನನಗಿರುವಂಥ ಆ ಒಂದು ಅನುಭವ ಇದೆಲ್ಲ ಏನೂ ಇಲ್ಲ. ಈಗ ನಿನ್ನ ಮಾತಿನ ಮೇಲೆ ನಾನು ಬಲೆಗಳನ್ನು ಹಾಕುತ್ತೇನೆಂಬುದಾಗಿ ಹೇಳಿ ಯೇಸು ಸ್ವಾಮಿ ಮಾತನಾಡಿದ ಮಾತಿಗೆ ಅವನು ವಿಧೇಯನಾದನು. ಈಗ ಕರ್ತನು ನಮ್ಮೊಂದಿಗೆ ಕೂಡ ಮಾತನಾಡ್ತಿದ್ದಾನೆ. ನಾವು ಏನು ಮಾಡಬೇಕೆಂಬುದಾಗಿ ಹೇಳಿದರೆ, ಆ ಮಾತಿಗೆ ವಿಧೇಯರಾಗುವುದಕ್ಕಾಗಿ ನಮ್ಮ ಹೃದಯವನ್ನು ತೆರೆಯಬೇಕು. ಒಂದು ಸುಮ್ಮನೆ ಏನು ನಮಗೆ ಕೇಳಲ್ಪಡ್ತಿದೆ ಎಂಬುದಾಗಿ ಕೇಳುವವರಾಗುವುದರಿಂದ ಅದರಿಂದ ನಮಗೆ ಲಾಭ ಇಲ್ಲ. ಸೀಮೋನ್ ಪೇತ್ರನು ಕೂಡ ಏನಪ್ಪ ಎಂಬುದಾಗಿ ಆತನು ಒಪ್ಪಿಕೊಂಡದಲ್ಲ, ಒಂದು ಕಾರ್ಯವನ್ನು ಕರ್ತನು ಮಾಡಲಿಕ್ಕಿದ್ದನೆಂಬ ಯಾವುದೋ ಒಂದು ಮನಸ್ಥಿತಿಯಲ್ಲಿ ಅವನು ತನ್ನನ್ನು ಸಿದ್ಧಪಡಿಸಿಕೊಂಡನು. ಅದು ಅವನಿಗೆ ಆಶೀರ್ವಾದದಾಯಕವಾಯಿತು. ಈಗ ಅವನೇನು ಮಾಡ್ತಿದ್ದಾನೆ, ಆಳವಾದ ಸ್ಥಳಕ್ಕೆ ಹೋಗಿ ಆ ಮೀನು ಬೇಟೆಗಾಗಿ ಅವನು ಬಲೆಗಳನ್ನು ಹಾಕುವಂಥ ಸಂದರ್ಭಗಳಲ್ಲಿ 6ನೇ ವಚನ ಹೇಳ್ತದೆ, ಹಾಕಿದ ಮೇಲೆ ಮೀನುಗಳು ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋದವು. ನೋಡಿ, ಎಂಥ ಒಂದು ಅದ್ಭುತವಾದ ಕಾರ್ಯ. ಇದಕ್ಕೇನು ಕಾರಣ? ಯೇಸು ಹೇಳಿದ ಮಾತಿಗೆ, ಅವನು ಕೇಳಿದಂಥ ಆತನ ಸ್ವರಕ್ಕೆ ಆತನು ಸ್ವಲ್ಪವೂ ಹಿಂಜರಿಯದೆ, ಅಥವಾ ತಾನು ಏನೋ ಬೆಸ್ತನಾಗಿದ್ದೇನೆಂಬ ತನ್ನ ಅರಿವಿನ ಮೇಲೆ ಅವನು ನಿಂತುಕೊಳ್ಳದೆ, ಯಾವುದೇ ವಾಗ್ವಾದಗಳನ್ನು ಮಾಡದೆ, ಅವನು ಪೂರ್ಣ ಮನಸ್ಸಿನಿಂದ, ಅವನು ದೀನ ಸ್ಥಿತಿಯಿಂದ ಸ್ವಾಮಿಯ ಮುಂದೆ ಬಂದು ಆತನು ಒಪ್ಪಿಕೊಂಡದ್ದರಿಂದ ರಾತ್ರಿಯೆಲ್ಲ ಪ್ರಯಾಸಪಟ್ಟು ಏನು ಇಲ್ಲದ ಸ್ಥಿತಿಯ ಒಂದು ಸ್ಥಳದಲ್ಲಿ ನಿಂತಿದ್ದಂಥ ಪೇತ್ರನಿಗೆ ದೇವರ ವಾಕ್ಯ ಹೇಳ್ತದೆ, ಅವನು ಅತಿಶಯವನ್ನು ಕಂಡನು, ಆಶೀರ್ವಾದವನ್ನು ಕಂಡನು, ಒಂದು ಮಹತ್ತರ ಕಾರ್ಯವನ್ನು ಕಂಡನೆಂಬುದಾಗಿ. ಅವನು ಕಂಡದ್ದು ಮಾತ್ರವಲ್ಲ, ದೇವರ ವಾಕ್ಯ ಏನು ಹೇಳ್ತಿದೆ ಅಂತ ಹೇಳಿದರೆ, ಅವನು ಜೊತೆಯಲ್ಲಿದ್ದ ಪಾಲುಗಾರರಿಗೆ ಹೇಳ್ತಿದ್ದಾನೆ, ನೀವು ಬಂದು ನಮಗೇನು ಮಾಡಬೇಕು, ಸಹಾಯ ಮಾಡಬೇಕೆಂಬುದಾಗಿ. ಆಗ 2 ದೋಣಿಗಳಲ್ಲಿ ಮೀನುಗಳನ್ನು ಬಿಸಲು ಅವು ಮುಳುಗುವಂತೆ ಆಯಿತು ಎಂಬುದಾಗಿ.
ಪ್ರಿಯರೇ, ಅದ್ಭುತಗಳನ್ನು ಮಾಡುವುದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಸತ್ಯ. ಆದರೆ ಇದರ ಜೊತೆಯಲ್ಲಿ ಮತ್ತೊಂದು ದೊಡ್ಡ ಕಾರ್ಯಗಳು ನಡೀತಾ ಇದೆ. ಅದನ್ನು ನಾವು ಆರಂಭದಲ್ಲಿ ನಾವು ಓದಿದಂಥ 11ನೇ ವಚನ, ಸ್ವಾಮಿಯನ್ನವರು ಹಿಂಬಾಲಿಸಿದರೆಂಬುದಾಗಿ. ಸೊ ಇಲ್ಲಿ ನಾವು ನೋಡುವಾಗ ಈಗ ಪೇತ್ರನಿಗೆ ಒಂದು ಸಂಗತಿ ಅರ್ಥ ಆಗ್ತಾ ಇದೆ. ನಾನು ಎನಿಸ್ತೇನೆ, ಅವನು ಮೊದಲು ಜನರಿಗೆ ಉಪದೇಶಗಳನ್ನು ತನ್ನ ದೋಣಿಯಿಂದಲೇ ಯೇಸು ಸ್ವಾಮಿ ಮಾಡುವಾಗ ಆ ಉಪದೇಶಕ್ಕೆ ಅವನು ಕಿವಿಗೊಟ್ಟಿರಬಹುದು. ಯಾಕಂತ ಹೇಳಿದರೆ ಕರ್ತನಾದ ಯೇಸು ಕ್ರಿಸ್ತನು ಮಾತನಾಡಿದ ಮಾತುಗಳಿದೆ ಅಲ್ಲ, ಅದೊಬ್ಬ ಸಾಧಾರಣ ವಿದ್ಯಾವಂತನಾಗಿದ್ದಂಥ ಒಬ್ಬ ಪದವಿಯನ್ನು ಪಡೆದುಕೊಂಡಿದ್ದಂಥ ವ್ಯಕ್ತಿ ಮಾತನಾಡಿದಂಥ ಮಾತುಗಳಲ್ಲ ಅಲ್ಲ. ಯೇಸು ಸ್ವಾಮಿ ಮಾತನಾಡುವಂಥ ಮಾತುಗಳಲ್ಲಿ ಅಧಿಕಾರವಿತ್ತು, ಸಾಮರ್ಥ್ಯ ಇತ್ತು, ಪರಲೋಕದ ಬಲವು ಅಡಕವಾಗಿತ್ತು. ಇವತ್ತಿದನ್ನು ಕೇಳುತ್ತಿರುವ ನಿಮ್ಮ ಜೀವಿತದಲ್ಲಿಯೂ ಕೂಡ ಆ ಬಲವು, ಆ ಸಾಮರ್ಥ್ಯವು, ಆತನ ಮಾತಿನಲ್ಲಿರುವಂಥ ಅಧಿಕಾರವು ಅದು ನೆರವೇರಬೇಕಾದರೆ ನಾವು ಬಿಟ್ಟು ಕೊಡಬೇಕಾಗಿದೆ, ಸಿಮೋನ್ ಪೇತ್ರನ ಹಾಗೆ. ಆಗ ನಮ್ಮ ಜೀವಿತದಲ್ಲಿ ಯಾವ ವಿಷಯಕ್ಕಾಗಿ ನಾವು ಪ್ರಯಾಸ ಪಡುತ್ತಿದ್ದೇವೆಯೋ ಅಲ್ಲಿ ದೇವರ ಕಾರ್ಯಗಳು ನಾವು ಕಂಡು ನಮ್ಮ ಕರ್ತನಾದ ಸೃಷ್ಟಿಕರ್ತನಾಗೆ ನಾವು ಸ್ತೋತ್ರವನ್ನು ಹೇಳುವುದಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ಇಲ್ಲಿಗೆ ಏನಾಗ್ತಾ ಉಂಟು, ಪೇತ್ರನಿಗೆ ಒಂದು ಮನವರಿಕೆ ಆಗ್ತಾ ಉಂಟು. ಈತನು ಪರಿಶುದ್ಧನಲ್ಲವ, ಈತನು ನಮಗೆ ರಕ್ಷಣೆ ಕೊಡುವುದಕ್ಕಾಗಿ ಬಂದಂಥ ದೇವಪುತ್ರನಲ್ಲವ, ಈತನು ಜಗತ್ತಿನಲ್ಲಿ ಅಸಾಧ್ಯವಾದವುಗಳನ್ನು ಸಾಧ್ಯ ಮಾಡುವಂಥ ರಕ್ಷಕನಲ್ಲವ. ಈಗ ಒಂದು ಕ್ಷಣದಲ್ಲಿ ರಾತ್ರಿಯೆಲ್ಲ ಪ್ರಯಾಸಪಟ್ಟು ಎಲ್ಲ ಕಡೆಗಳಲ್ಲಿ ನಾವು ಸಮುದ್ರದಲ್ಲಿ ಸುತ್ತಾಡಿದ್ರು ಮೀನು ಸಿಕ್ಕಲಿಲ್ಲ. ಈಗ ನಮಗೆ ರಾಶಿಗೆ ಮೀನು ಸಿಕ್ಕಿತ್ತು, ನನ್ನ ನಿಮಿತ್ತವಾಗಿ ಜೊತೆಯಲ್ಲಿರುವವರಿಗೂ ಆಶೀರ್ವಾದ ಸಿಕ್ಕಿತ್ತು. ಈಗ ಅವನು ಹೇಳ್ತಿದ್ದಾನೆ, ಸ್ವಾಮಿ ನಾನು ಯಾರಾಗಿದ್ದೇನೆ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು. ಅವನಲ್ಲಿ ಒಂದು ಮನವರಿಕೆ, ಅದ್ಭುತವನ್ನು ಪಡೆದುಕೊಂಡು ಅದ್ಭುತವೇ ಅವನ ಜೀವಿತದಲ್ಲಿ ಶ್ರೇಷ್ಠವೆಂಬುದಾಗಿ ಅವನು ಅದನ್ನೇ ಒಪ್ಪಿಕೊಳ್ಳಲಿಲ್ಲ. ಅದು ಅವನಿಗೆ ಬೇಕಾಗಿತ್ತು, ಅವನದು ಪಡೆದುಕೊಂಡ ಕೂಡಲೇ ಆಯ್ತಪ್ಪ ಸ್ವಾಮಿ, ಇನ್ನು ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ, ನೀನು ಸಿಕ್ಕಿತಲ್ವ, ಇನ್ನಿದ್ದನ್ನು ವ್ಯಾಪಾರ ಮಾಡಿ ನಾನು ಒಳ್ಳೆ ರೀತಿಯಲ್ಲಿ ಕುಟುಂಬ ಜೀವಿತ ಮಾಡ್ತೇನೆ, ಆಶೀರ್ವಾದ ಉಳ್ಳವನಾಗಿರ್ತೇನೆ ಎಂಬುದಾಗಿ ಅವನು ಅಂಥ ಮನಸ್ಥಿತಿಗೆ ಅವನು ಬರಲಿಲ್ಲ. ಅವನು ಹೇಳ್ತಿದ್ದಾನೆ, ಸ್ವಾಮಿ ನಾನೊಬ್ಬ ಪಾಪಾತ್ಮನಾಗಿದ್ದೇನೆ, ನಾನು ಪಾಪದಲ್ಲಿ ಹುಟ್ಟಿದವನಾಗಿದ್ದೇನೆ, ನಾನು ಪಾಪದ ಸ್ವಭಾವವುಳ್ಳವನಾಗಿದ್ದೇನೆ. ಅದರಿಂದ ನೀನೇನು ಮಾಡಬೇಕು, ನನ್ನನ್ನು ಬಿಟ್ಟು ಹೋಗಬೇಕು. ಅಂದರೆ ನೀನೊಬ್ಬ ಪರಿಶುದ್ಧನಾದ ದೇವಕುಮಾರನು, ನೀನು ಪರಿಶುದ್ಧನು, ನೀತಿಯ ರಕ್ಷಕನು, ನನ್ನನ್ನು ರಕ್ಷಿಸುವುದಕ್ಕಾಗಿ ಬಂದಾತನು. ಆದರೆ ನೀನು ನನ್ನ ಬಳಿಯಲ್ಲಿ ನಿಂತುಕೊಂಡಿರುವಂಥದ್ದನ್ನು ನೋಡುವಾಗ ನಿನ್ನಲ್ಲಿರುವಂಥ ಆ ಒಂದು ಮಹತ್ತರವಾದ ಸತ್ಯತೆಯನ್ನು ನಾನು ಅರಿತುಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ಕರ್ತನೆ, ದಯವಿಟ್ಟು ನನ್ನಿಂದ ದೂರ ಹೋಗಿ ಎಂಬುದಾಗಿ ಯೇಸು ಸ್ವಾಮಿಗೆ 8ನೇ ವಚನದಲ್ಲಿ ಹೇಳ್ತಿದ್ದಾನೆ. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸು ಸ್ವಾಮಿಯ ಮೊಣಕಾಲಿಗೆ ಬಿದ್ದನಂತೆ. ಆತನು ತನ್ನನ್ನು ಇನ್ನೂ ಬರಿದು ಮಾಡಿಕೊಂಡನು, ತನ್ನ ಸ್ಥಿತಿಯನ್ನು ಇನ್ನೂ ನಾನು ಏನು ಇಲ್ಲದವನೆಂಬುದಾಗಿ ಕರ್ತನ ಮುಂದೆ ತೋರಿಸಿಕೊಂಡನು. ದೇವರ ವಾಕ್ಯದಲ್ಲಿ ಅವನು ಹೇಳ್ತಿದ್ದೇನೆಂಬುದಾಗಿ ಹೇಳಿ, ಸ್ವಾಮಿ ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಯಾಕಂದರೆ ಅವನಿಗೂ ಅವನು ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು. ಅವರು ಆಶ್ಚರ್ಯ ಚಕಿತರಾಗಿದ್ದರು. ಇದೆಲ್ಲ ಹೇಗೆಪ್ಪ ಆಗೋದಕ್ಕೆ ಸಾಧ್ಯ? ಈತನು ಏನು ಬೆಸ್ತನಲ್ಲ, ಅಥವಾ ಈತನು ಏನು ಸಮುದ್ರದ ಆಳಕ್ಕೆ ಹೋಗಿ ಎಲ್ಲಿ ಮೀನಿದೆ ಎಂಬುದಾಗಿ ನೋಡಿ ಬಂದವನಲ್ಲ, ಅಥವಾ ನಮಗೆ ಮೀನು ಹಿಡಿಲಿಕ್ಕೆ ಕಲಿಸಿದಂಥ ಗುರುವು ಇವನಲ್ಲ. ಅವನು ಒಂದು ಮಾತು ಹೇಳಿದ್ದು ಅಷ್ಟೊಂದು ಮೀನುಗಳು ಸಿಕ್ಕಿತಲ್ಲ ಎಂಬುದಾಗಿ ಅವರೇ ಆಶ್ಚರ್ಯಚಕಿತರಾಗಿ ಯೇಸು ಸ್ವಾಮಿಯನ್ನು ನೋಡುತ್ತಿದ್ದಾರೆ. ಈಗ ಸ್ವಾಮಿ ಅವರಿಗೆ ಹೇಳ್ತಿದ್ದೇನೆ 10ನೇ ವಚನದಲ್ಲಿ, ಸೀಮೋನನ ಪಾಲುಗಾರರಾಗಿದ್ದಂಥ ಜೆಬೆದಾಯನ ಮಕ್ಕಳಾದ ಯಾಕೋಬ, ಯೋಹನರು ಹಾಗೆ ವಿಸ್ಮಯಪಟ್ಟರು. ಯೇಸು ಸ್ವಾಮಿ ಅವನಿಗೆ, ಅಂಜಬೇಡ, ಇಂದಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿರುವಿ ಎಂದು ಹೇಳಿದನು. ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಬೇರೆ ಕರ್ತನಾದ ಯೇಸು ಕ್ರಿಸ್ತನು ನನಗಾಗಿ, ನಿನಗಾಗಿ, ನಮಗೆಲ್ಲರಿಗಾಗಿ ಆತನು ಕೊಡುವಂಥ ಒಂದು ನೇಮಕಾತಿ ಸಮಯವನ್ನು ನಾವು ಅದನ್ನು ಸದ್ಬಳಕೆ ಮಾಡುವಾಗ, ನಾವು ಅದನ್ನು ಉಪಯೋಗಕ್ಕೆ ತರುವಾಗ ನಮ್ಮ ಜೀವಿತದಲ್ಲಿ ನಾವು ಕಂಡು ಕೇಳರೇದಂಥ ಕಾರ್ಯಗಳನ್ನು ನಾವು ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಅನೇಕ ಬಾರಿ ನಾವು ಗಲಿಬಿಲಿಗಳಿಂದಲೂ, ನಮ್ಮ ಸಾಮರ್ಥ್ಯಗಳಿಂದಲೂ, ನಮ್ಮ ವಿದ್ಯೆಗಳಿಂದಲೂ, ನಮ್ಮ ತಲಾಂತುಗಳಿಂದಲೂ ನಾವು ಏನನ್ನಾದರೂ ಸಾಧಿಸಬೇಕೆಂಬುದಾಗಿ ಪ್ರಯಾಸಪಟ್ಟು ಸೋತು ಹೋದಂಥದ್ದಿದೆ.
ಅಥವಾ ಒಂದು ವೇಳೆ ನಮಗೆ ಯಾವುದೋ ಒಂದು ನಾವು ನಮ್ಮ ಆಲೋಚನೆಗಳಿಂದ ನಷ್ಟಪಟ್ಟು ಹೋದಂಥ ಸ್ಥಿತಿಗತಿಗಳಲ್ಲಿ ನಮಗೆ ಯಾರು ಸಹಾಯಕರಿಲ್ಲಲ್ಲ ಎಂಬುದಾಗಿ ನಾವು ಸೋತು ಹೋದಂಥದ್ದಿರ್ತದೆ. ಅಥವಾ ಒಂದು ವೇಳೆ ನಮ್ಮನ್ನು ಪ್ರೀತಿಸುವವರು ಯಾರಿದ್ದಾರೆ, ನಮಗೆ ಸಹಾಯ ಮಾಡುವವರು ಯಾರಿದ್ದಾರೆ, ನಮಗೆ ಆದರಣೆ ಕೊಡುವವರು ಯಾರಿದ್ದಾರೆ ಎಂಬುದಾಗಿ ಅನೇಕ ಬಾರಿ ನಾವು ಸೋತು ಹೋದಂಥದ್ದಿರ್ತದೆ. ಒಂದು ವೇಳೆ ಯೇಸು ಕ್ರಿಸ್ತನ ಬಗ್ಗೆ ಇವತ್ತಿನ ತನಕನೂ ಕೇಳದಂಥ ನಾವುಗಳು ಇವತ್ತು ಮೊದಲ ಬಾರಿಗೆ ಕೇಳುವಾಗ ಹೀಗೆ ತಿಳ್ಕೊಳ್ಬಹುದು, ಯೇಸು ಸ್ವಾಮಿ ಕ್ರೈಸ್ತರು ನಂಬುವಂಥ ದೇವರು ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನು ನಮ್ಮ ಎಲ್ಲರ ಜೀವಿತದಲ್ಲಿ ಆತನು ಇರುವುದಕ್ಕೆ, ನಮಗೆ ಬಿಡುಗಡೆಯನ್ನು ಕೊಡುವುದಕ್ಕೆ ನಮ್ಮನ್ನು ಪ್ರೀತಿಸಿ ಬಂದಂಥ ಆತನಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ನಾವು ಈ ಒಂದು ವಾಕ್ಯವನ್ನು ಕೇಳುವಂಥ ಈ ಒಂದು ಸಂದರ್ಭಗಳಲ್ಲಿ ನಮ್ಮನ್ನು ಒಂದು ಸಾರಿ ನಾವು ನಮ್ಮ ಜೀವಿತದ ಪರಿಸ್ಥಿತಿಗತಿಗಳನ್ನು ಆಲೋಚನೆ ಮಾಡೋಣ. ನಮಗೆ ನಾವು ಯಾವ ಸ್ಥಿತಿಗತಿಗಳಲ್ಲಿ ಜೀವಿಸುತ್ತಿದ್ದೇವೆ, ಈ ಲೋಕದ ಯಾತ್ರೆಯಲ್ಲಿ ನಮ್ಮ ನಾಳಿನ ಬದುಕಿನ ನಮ್ಮ ಭವಿಷ್ಯತ್ತು ಏನಾಗಿದೆ, ನಾವು ಏನು ಆಗಬೇಕಾಗಿದೆ. ಪ್ರಿಯರೇ, ವಾಕ್ಯವನ್ನು ಕೇಳುತ್ತಿರುವ ನಮ್ಮೆಲ್ಲರ ಬದುಕಿನಲ್ಲಿಯೂ ನಾವು ಸತ್ಯವನ್ನು ಅರಿತುಕೊಳ್ಳುವುದಕ್ಕಾಗಿ ನಮ್ಮನ್ನೇ ಒಪ್ಪಿಸಿಕೊಟ್ಟಾಗ, ಹೇಗೆ ಸಿಮೋನನು ಅವನ ದೋಣಿಯನ್ನು ಕರ್ತನ ಉಪದೇಶಕ್ಕೋಸ್ಕರವಾಗಿ ಅವನು ಬಿಟ್ಟುಕೊಟ್ಟನು, ಆಗ ಅಲ್ಲಿ ದೇವರ ಮಹಿಮೆಯನ್ನು ಯೇಸು ಸ್ವಾಮಿ ಮಾಡಿದಂಥ ಒಂದು ಅತಿಶಯ ಕಾರ್ಯವನ್ನು ಅವನು ಕಾಣುವುದಕ್ಕೆ ಸಾಧ್ಯವಾಗಿದೆ ಪ್ರಿಯರೇ. ಅಷ್ಟು ಮಾತ್ರವಲ್ಲ, ಅವನು ಕ್ರಿಸ್ತನನ್ನು ಹಿಂಬಾಲಿಸುವಂತೆ ಅವನ ಜೊತೆಗಿದ್ದಂಥ ಜೆಬೆದಾಯನೆಂಬುದಾಗಿ ಹೇಳಲ್ಪಡುವಂಥ ಅವನ ಮಕ್ಕಳಾದ ಯಾಕೋಬ ಯೋಹನರು ಕೂಡ ಅವರ ಜೊತೆಯಲ್ಲಿ, ಸೀಮೋನನ ಜೊತೆಯಲ್ಲಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದರೆಂಬುದಾಗಿ ನಾವು ನೋಡುವವರಾಗಿದ್ದೇವೆ ಪ್ರಿಯರೇ. ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ಆತನು ಸೀಮೋನ್ ಪೇತ್ರನಿಗೆ ಹೇಳುತ್ತಿದ್ದಾನೆ, ನೀನು ಅಂಜಬೇಡ. ಒಂದು ವೇಳೆ ನಾವು ಹೀಗೆ ತಿಳ್ಕೊಂಡಿರ್ಬೋದು, ಒಂದು ವೇಳೆ ನಮ್ಮ ಪ್ರಾರ್ಥನೆಯನ್ನು ಯೇಸು ಸ್ವಾಮಿ ಕೇಳುವುದಕ್ಕೆ ಸಾಧ್ಯವಿದೆನಾ, ನಮ್ಮನ್ನು ಸಂಧಿಸುವುದಕ್ಕೆ ಸಾಧ್ಯವಿದೆನಾ ಎಂಬುದಾಗಿ ಒಂದು ವೇಳೆ ಭಯವೋ, ಒಂದು ಕಳವಳವೋ, ಒಂದು ರೀತಿಯ ಹಿಂಜರಿವಿಕೆಯೋ, ಒಂದು ರೀತಿಯ ಗಲಿಬಿಲಿಯೋ, ಒಂದು ರೀತಿಯ ಸೋಲುವಿಕೆಯೋ ನಮ್ಮ ಮುಂದೆ ಇದ್ದಿರಬಹುದು ಪ್ರಿಯರೇ. ಆದರೆ ಸೀಮೋನ್ ಪೇತ್ರನಿಗೆ ಸ್ವಾಮಿ ಹೇಳ್ತಿದ್ದಾನೆ, ಮೊದಲನೇ ಭೇಟಿ ಅವರದಾಗಿದೆ. ಅದಕ್ಕೆ ಸ್ವಾಮಿ ಹೇಳ್ತಿದ್ದಾನೆ, ನೀನು ಅಂಜಬೇಡ ಸೀಮೋನ್ ಪೇತ್ರನೇ, ನೀನು ಪಾಪಿಯಾಗಿದ್ದಿ ಹೌದು, ಪಾಪಾತ್ಮನಾಗಿ ಜೀವಿಸಿದ್ದಿ ಹೌದು, ಪಾಪದ ಗುಣಗಳು ನಿನ್ನಲ್ಲಿ ಇದ್ದವೇ ಹೌದು, ನನಗೆಲ್ಲ ಸಂಗತಿಗಳು ತಿಳಿದದೆ. ಆದರೆ ನೀನು ಅದಕ್ಕಾಗಿ ಚಿಂತೆ ಮಾಡಬೇಡ. ನಿನ್ನ ಪಾಪಗಳು ಯಾವುದೇ ಆಗಿದ್ದಿರಲಿ, ನಿನ್ನ ತಪ್ಪು ದೋಷಗಳು ಯಾವುದೇ ಆಗಿದ್ದಿರಲಿ, ಒಂದು ವೇಳೆ ಅನಿತ್ಯೋ, ಒಂದು ವೇಳೆ ಅಪವಿತ್ರತೆಯೋ, ಒಂದು ವೇಳೆ ನಿನ್ನ ಜೀವಿತದಲ್ಲಿ ಯಾರು ಕೂಡ ನಿನ್ನನ್ನು ಸೇರಿಸಲಾಗದಂಥ ಒಂದು ಸ್ಥಿತಿಗತಿಗಳಲ್ಲಿ ನೀನಿದ್ದೀಯೋ, ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಹೇಳ್ತಿದ್ದಾನೆ, ನೀನು ಭಯಪಡಬೇಡ, ನೀನು ಚಿಂತೆ ಮಾಡಬೇಡ, ನೀನು ಕಳವಳಗೊಳ್ಳಬೇಡ, ನಾನಿದ್ದೇನೆ, ನಿನಗಾಗಿ ನಾನು ಬಂದಿದ್ದೇನೆ. ನನ್ನ ವಾಕ್ಯವನ್ನು ನೀನು ಕೇಳುತ್ತಿದ್ದೀಯಲ್ಲ, ನನ್ನ ಮಾತುಗಳನ್ನು ನೀನು ಕೇಳುತ್ತಿದ್ದೀಯಲ್ಲ, ಆದ್ದರಿಂದ ಮಾತಿನ ಮುಖಾಂತರ ನಾನು ನಿನ್ನ ಬದುಕಿನಲ್ಲಿ ಅತಿಶಯಗಳನ್ನು ಮಾಡುವವನಾಗಿದ್ದೇನೆ. ನೀನು ಸಿದ್ಧನಿದ್ದೀಯೋ, ನೀನು ಒಪ್ಪಿಸಿಕೊಡುತ್ತೀಯೋ ಎಂಬುದಾಗಿ ಕರ್ತನು ನನ್ನೊಂದಿಗೆ ನಿನ್ನೊಂದಿಗೆ ಆತನು ಕೇಳುವವನಾಗಿದ್ದಾನೆ ಪ್ರಿಯರೇ. ಅವನ ತೀರ್ಮಾನ ಏನಾಗಿದೆ? ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಸಿಮೋನ್ ಪೇತ್ರನು ಎಲ್ಲವನ್ನು ಬಿಟ್ಟು ಹಿಂಬಾಲಿಸಿದನೆಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಯಾಕೆ ಹಿಂಬಾಲಿಸಿದೆಂಬುದಾಗಿ ಹೇಳಿದರೆ, ಕ್ರಿಸ್ತನಲ್ಲಿ ಎಲ್ಲವೂ ಸಾಧ್ಯವಾಗಿದೆ, ಕ್ರಿಸ್ತನ ಮುಖಾಂತರ ಎಲ್ಲವೂ ಸಾಧ್ಯವಾಗಿದೆ. ಆತನ ಲೋಕಕ್ಕೆ ಬಂದಂಥ ಬಹಳ ಪ್ರಮುಖ ಉದ್ದೇಶವೇನೆಂಬುದಾಗಿ ಹೇಳಿದರೆ, ಯಾವನು ಕೂಡ ನಶಿಸಿ ಹೋಗಬಾರದೆಂಬುದಾಗಿ. ಅದರಿಂದ ಆತನು ನನಗೆ ನಿನಗೆ, ಆತನು ಸೀಮೋನ್ ಪೇತ್ರನಲ್ಲಿ ಏನನ್ನು ಅಪೇಕ್ಷಿಸಲಿಲ್ಲ. ಸಿಮೋನ್ ಪೇತ್ರನೇ, ಒಂದು ವೇಳೆ ನೀನು ಮೀನು ಹಿಡಿದಿದೆಯಲ್ಲ, ಆ ಹಿಡಿದಂಥ ಮೀನಲ್ಲಿ ಸ್ವಲ್ಪ ಪಾಲು ನನಗೆ ಕೊಟ್ಟರೆ ನಾನು ಅದ್ಭುತ ಮಾಡ್ತೇನೆ ಎಂಬುದಾಗಿ ಅವನು ಡಿಮ್ಯಾಂಡ್ ಮಾಡಲಿಲ್ಲ. ಯಾವುದೇ ಒಂದು ಒತ್ತಡವನ್ನು ಸಿಮೋನ್ ಪೇತ್ರನ ಮೇಲೆ ಅವನು ಹಾಕಲಿಲ್ಲ. ಅವನು ಉಚಿತವಾಗಿ ಸಿಮೋನ್ ಪೇತ್ರನಿಗೆ ಅದ್ಭುತಗಳನ್ನು ಮಾಡಿದ್ದನು. ಸಿಮೋನ್ ಪೇತ್ರನಲ್ಲಿ ಬೇರೆ ಯಾವ ಸಂಗತಿಗಳನ್ನು ಅವನು ಅಪೇಕ್ಷಿಸಲಿಲ್ಲ. ಇಂಥದನ್ನು ಕೊಡುವುದಾದರೆ, ನೀನು ಈ ರೀತಿ ನನಗಾಗಿ ಮಾಡುವುದಾದರೆ ನಾನು ನಿನಗೆ ಅದ್ಭುತವನ್ನು ಮಾಡ್ತೇನೆ, ಆಗ ಮಾತ್ರ ನನ್ನನ್ನು ಹಿಂಬಾಲಿಸಿಕೊಂಡು ಬಾ, ಅಥವಾ ಯಾವುದೇ ಒಂದು ಬೇಡಿಕೆಯನ್ನು ಸಿಮೋನ್ ಪೇತ್ರನ ಮುಂದೆ ಆತನು ಇಡಲಿಲ್ಲ ಪ್ರಿಯರೇ. ಯಾಕೆಂಬುದಾಗಿ ಹೇಳಿದರೆ, ಆತನು ನಿನ್ನ ಲೋಕರಕ್ಷಕನಾಗಿದ್ದಾನೆ, ನಮ್ಮನ್ನು ಪ್ರೀತಿಸುವವನಾಗಿದ್ದಾನೆ. ಆತನ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ, ಆತನ ಮಾತಿನ ಮುಂದೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸಿಮೋನ್ ಪೇತ್ರನನ್ನು ಸಂಧಿಸಿದಂಥ ನಮ್ಮ ಕರ್ತನೇ, ನಿನ್ನ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಹೊಸ ಕಾರ್ಯವನ್ನು ನೀನು ಮಾಡಬೇಕಪ್ಪ. ಅವರ ದುಃಖವೇನು, ಅವರ ಚಿಂತೆ ಏನೋ, ಅವರ ಸೋಲು ಏನೋ,
ಅವರಲ್ಲಿರುವ ಪಾಪ ತಪ್ಪು ದೋಷಗಳೇನೋ ಎಲ್ಲವನ್ನು ನಿನ್ನ ಮುಂದೆ ತಂದವರು ಒಪ್ಪಿಕೊಳ್ಳುವಾಗ, ತಮ್ಮನ್ನು ಬಿಟ್ಟು ಕೊಡುವಾಗ ನೀನು ಅವರಿಗೆ ಬಿಡುಗಡೆಯನ್ನು ಸಮಾಧಾನವನ್ನು ಕೊಡುವವನಾಗಿದ್ದಿ. ಇಂಥ ಮಾತ್ರ ಕಾರ್ಯಗಳನ್ನು ಮಾಡಿ ನೀನು ಮಹಿಮೆ ಹೊಂದು ಯೇಸುವೆ ನಿನ್ನ ಪರಿಶುದ್ಧ ದಿವ್ಯ ನಾಮದಲ್ಲಿ ಅತಿ ದಿನದಿಂದ ಬೇಡಿದ್ದೇವೆ ಪ್ರೀತಿಯುಳ್ಳ ಕರ್ತನೇ, ಆಮೇಲೆ.